ತಪ್ಪಿಸೋಕೆ ಜೈಲಿನಲ್ಲಿದ್ದ ನನ್ನಂಥವ್ರನ್ನ ಮುಂದೆ ಬಿಡ್ತಾ ಇದ್ರು. ಆ ರೀತಿ ಹೋದ ನನ್ನಂಥವರು ಕೆಲವೊಮ್ಮೆ ವಾಪಸ್ ಬರ್ತಿರ್ಲಿಲ್ಲ. ಹಾಗೆ ನಮ್ಮನ್ನು ಕರ್ಕೊಂಡು ಹೋದಾಗ ಜೈಲಿನಿಂದ ತಪ್ಪಿಸ್ಕೊಂಡ್ರು ಅಂತ ರಿಪೋರ್ಟ್ ಮಾಡ್ತಿದ್ರು. ಅಲ್ಲಿ ಕೊಲೆಯಾದವರು ಕೊಳೆತ ದೇಹಗಳಾಗಿ ಬೇರೆ ಬೇರೆ ಸ್ಥಳದಲ್ಲಿ ಸಿಗ್ತಿದ್ರು. ಈ ರೀತಿಯಾಗಿ ಎಲ್ಲ ಮುಗಿಸ್ಬಿಡ್ತಿದ್ರು. ಯಾರಿಗೂ ಬೇಡದಿರೋ ಕೈದಿಗಳ ಬಗ್ಗೆ ಯಾರು ತಾನೇ ಕೇಳ್ತಾರೆ? ಪ್ರಶ್ನೆ ಯಾರು ಮಾಡ್ತಾರೆ? ಸ್ಕೌಂಡ್ರಲ್ಸ್. ನೀನು ಇಷ್ಟು ದಿನ ಕಂಬಿ ಎಣಿಸಿದ್ದು ಇದರಿಂದನೇ ಅಲ್ವಾ? ಇದಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ಕೇಳು. ಅದೆಲ್ಲ ಒಂದು ಕಾರಣ. ವಂದನಾ, ಐ ಆಮ್ ಸೋ ಸಾರಿ, ಬಟ್ ದೇರ್ ಡೆವಿಲ್ಸ್, ಡರ್ಟಿ ಡೆವಿಲ್ಸ್, ಇನ್ಕ್ಲೂಡಿಂಗ್ ಯುವರ್ ಡ್ಯಾಡ್. ಈ ವಿಷಯನ ನಾವು ಲೈಟ್ ಆಗಿ ತಗೋಬಾರ್ದು ಸರ್. ಈ ಗ್ರಾಫಿಟಿಗೆ ಒಂದು ವಾರ್ನಿಂಗ್ ಕೊಡಬೇಕು. ಎಡ್ವಿನ್ ಮೋಸಸ್ ತರಫ್ ಸರ್. ಎಡ್ವಿನ್ ಮೋಸಸ್? ಮೇ ಬಿ. ಅವನು ಈ ತರ ಬರ್ದಿರೋ ಎಲ್ಲ ಸ್ಪಾಟಲ್ಲೂ ಅವನು ಇನ್ವಾಲ್ವ್ ಆಗಿರ್ತಾನೆ. ಸಾರಿ ವೇದಾಂತಂ, ಸಿಟ್ ಡೌನ್. ಹಾ ಮಗಳೇ, ಹೇಳೋ. ಅಪ್ಪ, ಜೈಲಲ್ಲಿರೋ ಕೈದಿಗಳನ್ನ ಸಾಯಿಸ್ಬೇಕು ಅಂತಿದ್ದೀರಾ ಅಲ್ವಾ? ವೇರ್ ದ ಹೆಲ್ ಡಿಡ್ ಯು ಹಿಯರ್ ದಿಸ್ ಅಟರ್ ನಾನ್ಸೆನ್ಸ್? The truth always hurts. ವಾಟ್ ಟ್ರೂತ್? ಯಾರೋ ಬೇಡದಿರೋ ವಿಷಯಗಳನ್ನ ಹೇಳಿ ನಿನ್ ತಲೆ ಕೆಡಿಸಿದ್ದಾರೆ. ಫೋನ್ ಇಡು, ಮನೆಗೆ ಬಂದು ಮಾತಾಡ್ತೀನಿ. ವೇದಾಂತಂ, ಐ ಟೋಲ್ಡ್ ಯು ಹಿ ಇಸ್ ಪೇನ್ ಇನ್ ದಿ ಆಸ್. ಸಾರಿ ಸರ್, ಐ ಡಿಂಟ್ ಗೆಟ್ ಯು. ಹೂ ಎಲ್ಸ್? ಸಚ್ಚಿದಾನಂದನ್. ಓಹ್ ಸರ್, ನಿಮ್ ಸನ್ನಿಲ್ಲ ದೊಡ್ಡ ಬ್ರದರ್ ಅಲ್ವಾ? ಅವನ ಹಿಸ್ಟ್ರಿನ ಪರೀಕ್ಷೆ ಮಾಡಿದ್ದೀನಿ ಸರ್. ಅವನು ಒಬಿಡಿಯಂಟ್ ಪ್ರಿಸನರ್, ವೆಲ್ ಬಿಹೇವ್ಡ್. ಜೈಲಲ್ಲಿ ಅವನ ಮೇಲೆ ಒಂದು ಸಿಂಗಲ್ ಕಂಪ್ಲೇಂಟು ಇಲ್ಲ ಸರ್. ಇನ್ಫ್ಯಾಕ್ಟ್ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಮ್ಯಾನ್. ನಮ್ಮಲ್ಲಿರೋ ಎಲ್ಲ ಕಮಾಂಡೋಸ್ಗಳಿಗಿಂತ ಒಳ್ಳೆ ಸ್ಕಿಲ್ಸ್ ಇದೆ. ನಾವೊಂದ್ಸಲ ಒಂದು ರಿಸ್ಕಿ ಆಪರೇಷನ್ ಕೈಗೊಂಡಿದ್ವಿ. ಅದಕ್ಕೆ ಅವನನ್ನ ರಿಲೀಸ್ ಮಾಡಕ್ಕಾಗ್ಲೇ ಇಲ್ಲ. ಇದೇ ಒಂದು ಕಾರಣ ಆಗಿತ್ತು. ಅವ್ರ ಯಂಗರ್ ಬ್ರದರ್ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ರು ಅವನನ್ನ ಜೈಲಿಂದ ಬಿಡಿಸೋದಕ್ಕೆ. ಅದೆಲ್ಲ ಸರಿ, ಅವನೀಗ ಹೊರಗಡೆ ಹೋಗಿದ್ದನ್ನು ಹೇಳಿದ್ರೆ ನಮ್ ಡಿಪಾರ್ಟ್ಮೆಂಟ್ ಇಮೇಜ್ ಏನಾಗ್ಬೇಕು? ಅವನ ಆತರ ಏನು ಮಾಡಲ್ಲ ಸರ್. ವಂದನಾ ಹೇಗೆ ಗೊತ್ತಾಯ್ತು? ಅದು ಐ ಡೋಂಟ್ ನೋ ಸರ್. ಸರ್, ನೀವ್ ಹೇಳಿದ್ರೆ ನಿಮ್ ಮಗಳು ಮರ್ತಿದ್ದಾಳೆ ಅಂತ, ಆದ್ರೆ ಮರ್ತಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಮ ಹತ್ರ ಹೇಳಿದಾಳೆ. ವಿತ್ ಯುವರ್ ಪರ್ಮಿಷನ್ ಸರ್, ಐ ಟಾಕ್ ಟು ಹಿಮ್. ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಲೀಕ್ ಆಗದೆ ಇರೋ ತರ ನೋಡ್ಕೋತೀನಿ ಸರ್. ಗುಡ್ ಮಾರ್ನಿಂಗ್. ಕುತ್ಕೊಳ್ಳಿ. ಪರವಾಗಿಲ್ಲ ಸರ್, ನಿಂತ್ಕೊಳ್ತೀನಿ. ನೀವೇನು ಜೈಲಲ್ಲಿರೋ ಪ್ರಿಸ್ನರ್ ಅಲ್ಲ, ಅರ್ಥ ಆಯ್ತಾ? ಕುತ್ಕೊಳ್ಳಿ. ನಾನು ಮುಂಬೈಯಿಂದ ಇಲ್ಲಿಗೆ ಬಂದು 3 ವರ್ಷ ಆಯಿತು. ಅದಕ್ಕೂ ಮುಂಚೆ ಡೆಲ್ಲಿಯಲ್ಲಿದ್ದೆ. ಅಲ್ಲಿ ಎನ್ಕೌಂಟರ್ ಅಂತ ತುಂಬಾ ಜನ ನಟೋರಿಯಸ್ ಕ್ರಿಮಿನಲ್ಗಳನ್ನ ಕೊಲೆ ಮಾಡಿದ್ದೀನಿ. ಒಂದೇ ಲೆಕ್ಕಾಚಾರದಲ್ಲಿ ನಾನು ಒಂಥರ ಅಪರಾಧಿನೇ. ಬಸ್ ದೇ ಟ್ರಾನ್ಸ್ಫರ್ಡ್ ಮೀ. What would you like to have, sir? ಡ್ರಗ್ ಮಾಫಿಯಾ ಫಿನಿಶ್ ಮಾಡಬೇಕು ಅಂತ ನನಗೆ ಇಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ. 3 ವರ್ಷದಲ್ಲಿ ನಾನು ಸಿಟಿನ ಕ್ಲೀನ್ ಆಗಿಡಬೇಕು. ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ನಾನು ಯಾರೊಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ, ಜೈಲಿಗೂ ಹಾಕಿಲ್ಲ. ಎನ್ಕೌಂಟರ್ ಮೇ ಸಬ್ಕು ಮಾರ್ ಡಾಲಾ. ಇದ್ರ ವಿರುದ್ಧವಾಗಿ ನನಗೆ ಕಂಪ್ಲೇಂಟ್ಸು, ಇನ್ವೆಸ್ಟಿಗೇಷನ್ ಎಲ್ಲ ಬಂದಿದೆ. ಐ ಜಸ್ಟ್ ಡೋಂಟ್ ಕೇರ್. ನೌ ಮೈ ಪ್ರಾಬ್ಲಮ್ ಇಸ್ ಸಮಥಿಂಗ್ ಎಲ್ಸ್. ಡ್ರಗ್ ಮಾಫಿಯಾ ಮತ್ತೆ ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದೆ. ಅದನ್ನ ಕಂಟ್ರೋಲ್ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಅಂದ್ರೆ ಅವನೇ ಎಡ್ವಿನ್ ಮೋಸಸ್. ಆ ವ್ಯಕ್ತಿನ ಯಾರು ಇದುವರೆಗೂ ನೋಡಿಲ್ಲ. ಆ ವ್ಯಕ್ತಿಗೋಸ್ಕರ ಕೆಲಸ ಮಾಡೋರು ಗೂಂಡಗಳು, ಕ್ರಿಮಿನಲ್ಸು ಅಲ್ಲ, ಜಸ್ಟ್ ನಾರ್ಮಲ್ ಪೀಪಲ್. ಅವ್ರನ್ನ ಟ್ರ್ಯಾಪ್ ಮಾಡಿಸಿ ಕೆಲಸ ಎಲ್ಲ ಮಾಡಿಸ್ತಾನೆ. ಅವರು ಸಿಕ್ಕಾಕೊಂಡಾಗ ಮಾತ್ರ ಅವ್ರ ಕೈಯಲ್ಲಿರೋದು ಡ್ರಗ್ಸ್ ಅಂತ ಅವ್ರಿಗೆ ರಿಯಲೈಸ್ ಆಗುತ್ತೆ. ನಾನು ನಿನಗಿದ್ದನ್ನು ಯಾಕೆ ಹೇಳ್ತಾ ಇದ್ದೀನಿ ಸಚ್ಚಿದಾನಂದ? ಬಿಕಾಸ್ ಎಡ್ವಿನ್ ಮೋಸಸ್ನ ಹಿಡಿಬೇಕು ಅಂದ್ರೆ ನನಗೆ ಸಚ್ಚಿದಾನಂದ ಹೆಲ್ಪ್ ಮಾಡಲೇಬೇಕು.
ಸ್ವಲ್ಪ ದಿನದ ಹಿಂದೆ ಎಡ್ವಿನ್ ಮೋಸಸ್ ಅವ್ರ ಕಂಟೈನರ್ ಮಿಸ್ ಆಗಿದೆ. ಅದ್ರ ತುಂಬಾ ಡ್ರಗ್ಸ್ ಇತ್ತು. ಅದು ಯಾರಂತ ಕಂಡುಹಿಡಿದು ಅದನ್ನ ಅವರಿಂದ ನಾವು ವಾಪಸ್ ತಗೋಬೇಕು. ಟ್ರೈನ್ಡ್ ಕ್ರಿಮಿನಲ್ಸ್ ರಿಕ್ರೂಟ್ ಮಾಡಿರ್ಬೇಕು. ಅದಕ್ಕೋಸ್ಕರ ನನಗೆ ನಿನ್ನ ಹೆಲ್ಪ್ ಬೇಕು. 24 ವರ್ಷ ಜೈಲಲ್ಲಿ ವಾಸ ಮಾಡಿ ಸಚ್ಚಿದಾನಂದ ಈ ಸಿಟಿಯಲ್ಲಿ ಎಲ್ಲಾ ಕ್ರಿಮಿನಲ್ಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈ ಕನೆಕ್ಷನ್ ಉಪಯೋಗಿಸ್ಕೊಂಡು ಎಡ್ವಿನ್ ಮೋಸಸ್ಗೋಸ್ಕರ ಕೆಲಸ ಮಾಡ್ತಾ ಇರೋ ಎಲ್ರನ್ನೂ ಹಿಡಿಬೇಕು. ಜೈಲಲ್ಲಿರ್ಬೇಕಾದ್ರೆ ಡಿಪಾರ್ಟ್ಮೆಂಟ್ನವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ಯಾ, ಅದಕ್ಕೋಸ್ಕರ ನಿನಗೆ ಕೇಳ್ದೆ. ಸರ್, ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ನಾನೀಗ ಕೈದಿ ಅಲ್ಲ ಅಲ್ವಾ? ಪೊಲೀಸ್ ಆರ್ಡರ್ನ ಒಪ್ಕೊಳ್ಳೋಕೆ. ನಾನು ಜೈಲಲ್ಲಿ ಕೆಲವು ಒಳ್ಳೆ ದಿನಗಳನ್ನು ಕಳೆದಿದ್ದೀನಿ. ಕೆಲವು ದಿನಗಳನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ನನ್ನ ಕುಟುಂಬದ ಜೊತೆ ಬದುಕಬೇಕು ಅಂತ ಆಸೆ ಪಡ್ತೀನಿ. ಸರ್, ದಯವಿಟ್ಟು ಈ ರೀತಿ ಕೆಲಸಕ್ಕೆ ನನ್ನನ್ನು ಕರಿಬೇಡಿ. ಇದು ನನ್ನ ವೃತ್ತಿ ಅಲ್ಲ. ಓಕೆ, ನಾನು ನಿಮಗೆ ಜಸ್ಟ್ ರಿಕ್ವೆಸ್ಟ್ ಮಾಡ್ದೆ. ಇದನ್ನೆಲ್ಲ ಮರ್ತ್ಬಿಡಿ ಸಚ್ಚಿದಾನಂದ. ಸರ್, ಯು ಕ್ಯಾನ್ ಗೋ. ಓಕೆ ಸರ್. ಸಚ್ಚಿದಾನಂದ, ಸರ್, ನಿನಗಿಷ್ಟ ಇಲ್ದೇ ಇರೋ ಕೆಲಸಗಳನ್ನ ಕೆಲವು ಸಲ ನೆನೆಸ್ಕೋಬೇಕಾಗತ್ತೆ. ಅದೇ ಒಳ್ಳೇದು. ಜೈಲಲ್ಲಿ ನೀನ್ ಮಾಡಿರೋ ಸಾಹಸ ಕತೆಗಳನ್ನ ಇಲ್ಲೂ ಮಾಡ್ಲೇಬೇಕಾಗತ್ತೆ. ನಿನಗೆ ನಿಜ ಗೊತ್ತು, ಪೊಲೀಸ್ ನಿನ್ನ ಮತ್ತೆ ಜೈಲಿಗೆ ಕಳ್ಸುತ್ತೆ. ನೀನಿಲ್ಲಿ ಜಾಸ್ತಿ ದಿನ ಹೊರಗಡೆ ಇರಕ್ಕಾಗಲ್ಲ. ಅರ್ಥ ಆಯ್ತು ಸರ್, ಚೆನ್ನಾಗಿ ಅರ್ಥ ಆಯ್ತು.